ವೀರರೇ, ಆಂಜನೇಯ ನೋಡಿದಿರ ದಕ್ಷಿಣ ಸಮುದ್ರವು ಎಷ್ಟು ಗಂಭೀರವಾಗಿ ಶೋಭಿಸುತ್ತಿರುವುದು. ಹೌದು ಆಂಜನೇಯ. ಅಂಗದ ಕುಮಾರ, ಆಂಜನೇಯ, ಈ ಸಮುದ್ರವನ್ನು ದಾಟಿ ಮಾತೆಯ ಕುಶಲ ವಾರ್ತೆಯನ್ನು ತರುವ ವೀರರು ಯಾರಿರುವರು ಎಲ್ಲವನ್ನು ವಿಚಾರಿಸುವ ಅಂಗದ ಕುಮಾರ. ವಿಚಾರಿಸು ಅಂಗದ ಕುಮಾರ, ನಾನು ಸ್ವಲ್ಪ ನೋಡುವೆನು. ಪೂಜ್ಯರಾದ ಜಾಂಬುವಂತರೇ, ಅಂಗದ ಕುಮಾರ, ನಳ ಗವಾಯ ಇವರೆಲ್ಲರೂ ವಿಚಾರಿಸಿದಾಗ್ಯೂ ಅವರ ವಿಚಾರವಿರಲಿ, ನೀವು ಎಷ್ಟು ಯೋಜನೆ ಆರಬಲ್ಲಿರಿ? ಅಂಗದ ಕುಮಾರ, ಹಿಂದೆ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ನನ್ನ ಶಕ್ತಿಯೆಲ್ಲವೂ ಕೊಂದು ಹೋಗಿರುವುದಪ್ಪ. ಅಂಗದ ಕುಮಾರ, 100 ಯೋಜನೆ ಹಾರಬಲ್ಲೆ, ಆದರೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲ. ಅದಿರಲಿ ಅಂಗದ ಕುಮಾರ, ನೀನು ಎಷ್ಟು ಯೋಜನೆ ಹಾರಬಲ್ಲೆ ಅದನ್ನು ತಿಳಿಸಬಲ್ಲೆ? ಜಾಂಬುವಂತರೇ, ನಾನು ಈ ಸಮುದ್ರವನ್ನೇ ಆರಬಲ್ಲೆ, ಆದರೆ ಹಿಂದಿರುಗಿ ಮಾತ್ರ ಬರಲಾರೆನು. ಆಂಜನೇಯ, ಆದ್ದರಿಂದ ಇದಕ್ಕೆ ಈ ಕಾರ್ಯಕ್ಕೆ ಆಂಜನೇಯನೇ ಸಮರ್ಥನು. ಹೌದು. ರಾಘವ ಕಾರ್ಯವ ಸಾಧಿಸಲೀಗನ, ರಾಘವ ಕಾರ್ಯವ ಸಾಧಿಸಲೀಗನ, ಸಾಗರವನು ನೀರಾಡುವಂತ ಹನುಮಂತ, ಗುಣವಂತ ಹನುಮಂತ, ಆಂಜನೇಯ, ನೀನು ಹಿಂದೆ ಬಾಲಕನಾಗಿದ್ದಾಗ ಸೂರ್ಯನನ್ನು ಹಣ್ಣೆಂದು ನುಂಗಲು ಹೋದ ಬಾಲ ಯೋಧ ಕಿಶೋರ ನೀನು. ಹನುಮ, ಎದ್ದೇಳು, ಈ ಕಾರ್ಯವು ನಿನ್ನಿಂದಲೇ ಸಮರ್ಥವು. ಜೈ ಜೈ ಹನುಮ, ಜೈ ಜೈ ರಘುವೀರ ಸಮರ್ಥ. ಕಪಿವೀರರೇ, ಆಂಜನೇಯ, ಶ್ರೀರಾಮಚಂದ್ರನ ಕಾರ್ಯಕ್ಕೆ ನೀವು ನನ್ನನ್ನು ಇಷ್ಟೊಂದು ಪ್ರಾರ್ಥಿಸಿಕೊಳ್ಳಬೇಕೆ? ಶ್ರೀರಾಮಚಂದ್ರನ ಕುಪಿತನಾಗಿ ಶತ್ರುಗಳ ಮೇಲೆ ಬಿಡತಕ್ಕ ಬಾಣವು ಎಷ್ಟು ವೇಗವಾಗಿ ಹೋಗುವುದು ಅಷ್ಟೇ ವೇಗವಾಗಿ ಈ ಸಮುದ್ರವನ್ನು ದಾಟಿ ಲಂಕಾಪಟ್ಟಣಕ್ಕೆ ಹೋಗುವೆನು. ಮಾತೆಯವರನ್ನು ಅಲ್ಲಿ ಹುಡುಕುವೆನು. ಮಾತೆಯವರು ಅಲ್ಲಿಯೂ ಸಿಕ್ಕದಿದ್ದ ಪಕ್ಷದಲ್ಲಿ ಅಷ್ಟೇ ವೇಗವಾಗಿ ಸ್ವರ್ಗಲೋಕಕ್ಕೆ ಹೋಗುವೆನು. ಅಲ್ಲಿಯೂ ಮಾತೆಯವರನ್ನು ಹುಡುಕುವನು. ಮಾತೆಯವರು ಅಲ್ಲಿಯೂ ಸಿಕ್ಕದಿದ್ದಲ್ಲಿ ಪಕ್ಷದಲ್ಲಿ ಅಷ್ಟೇ ವೇಗವಾಗಿ ಲಂಕಾಪಟ್ಟಣಕ್ಕೆ ಬಂದು ಆ ಲಂಕಾಪಟ್ಟಣವನ್ನು ನನ್ನ ಲಾಂಗೂರಿನಿಂದ ಭೇದಿಸಿ ತೆಗೆದುಕೊಂಡು ಬಂದು ಶ್ರೀರಾಮಚಂದ್ರನ ಬಳಿ ಇಡುವನು. ಅವನೇ ಮಾತೆಯವರನ್ನು ಹುಡುಕಿ ನೋಡಿಕೊಳ್ಳಲಿ. ಅಲ್ಲಿಯವರೆಗೂ ನೀವುಗಳು ರಾಮಧ್ಯಾನ ಮಾಡುತ್ತಾ ಈ ನದಿಯ ದಡದಲ್ಲಿಯೇ ಕಾಯಿರಿ. ಆಗಬಹುದು ಆಂಜನೇಯ, ಆಗಬಹುದು.
ಎಲ್ಲವನ್ನು ಕಂಡನ ಲಂಕಾ ನಗರವಾ ಗಗನ ತಾಳದಿಂದ ಹೋಗಿರುವ ಕಲ್ಲು ನೆಗೆಯುತ್ತೆ. ಗಗನ ತಾಳದಿಂದ ಹೋಗಿರುವ ಕಲ್ಲು ನೆಗಳ ಮೇಲೆ ನೆಗೆಯುತ್ತೆ. ಗಗನ ತಾಳದಿಂದ ಹೋಗಿರುವ ಕಲ್ಲು ನೆಗಳ ಮೇಲೆ ನೆಗೆಯುತ್ತೆ. ಗಗನ ತಳದಿಂದು ಗೆವ ಕಲ್ಲು ನೆಗಳ ಮೇಲೆ ನೆಗೆಯುತ್ತೆ. ಜಗತ್ತಿಯೊಳಗೆ ಜಗತ್ತಿಯೊಳಗೆ ಶಿವನ ದೇವರಿ ಜಗತ್ತಿಯೊಳಗೆ ಶುಕನ ತೆರದಿ ಜಗತ್ತಿಯೊಳಗೆ ಶುಕನ ತೆರದಿ ಜಗತ್ತಿಯೊಳಗೆ ಶುಕನ ತೆರದಿ ಶುಕನ ತೆರದಿ ಜಗತ್ತಿಯೊಳಗೆ ಶುಕನ ತೆರದಿ ಜಗತ್ತಿಯೊಳಗೆ ಜಗತ್ತಿಯೊಳಗೆ ಶುಕನ ತೆರದಿ ಜಗತ್ತಿಯೊಳಗೆ ಶುಕನ ತೆರದಿ ಇಲ್ಲಿಗೆ ಬರುತ್ತದೆ ನಗರವ ನಾನುರೆ ಇಲ್ಲಿಗೆ ಬರುತ್ತಿರೆ ನಗರವ ನಾನುರೆ ಗಂಡನ ಲಂಕ ನಗರವ ಮಂಡಲವ ಕಂಡನ ಲಂಕ ನಗರವ ಕಂಡೇ ತೊಳಪ ಹೇಮನ ಕಳಶದಲ್ಲಿ ಕಳಕಳಿಸಿ ನಗರವ ಬೆಳಗಿರೆ ತೊಳಪ ಹೇಮನ ಕಳಶದಲ್ಲಿ ಕಳಕಳಿಸಿ ನಗರವ ಬೆಳಗಿರೆ ಒಳಪ ಹೇಮದ ಕಳಶದಲ್ಲಿ ತಳ 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 ತಳಿಸಿ ನಗರವ ಬೆಳಗಿರೆ ತಳಪ ಹೇಮದ ಕಳಶದಲ್ಲಿ ತಳ 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 ತಳಿಸಿ ನಗರವ ಬೆಳಗಿರೆ ಸರತ್ರಿಕೂಟ ಸಲತ್ರಿಕೂಟ ಚಲದ ಮೇಲೆ ಸಲತ್ರಿಕೂಟ ಚಲದ ಮೇಲೆ ಜೀತ್ರಿಕೂಟ ಚಲದ ಮೇಲೆ ಜೀತ್ರಿಕೂಟ ಚಲದ ಮೇಲೆ ಸಲತ್ರಿಕೂಟ ಚಲದ ಮೇಲೆ ಸಲತ್ರಿಕೂಟ ಜಲದ ಮೇಲೆ ಪ್ರಜ್ವಲಿವದೈ ಜನ ನೋಡಲ ನೀ ಪರಿ ಪ್ರಜ್ವಲಿವದೈ ಜನ ನೋಡಲ ನೀ ಪರಿ ಕಂಡನ ಕಂಡೇ ಕಂಡೇ ಲಂಕಾ ಪುರವ 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 ರಾಮಚಂದ್ರ ಪ್ರಭು, ನಿನ್ನ ಮಹಿಮೆಯು ಎಷ್ಟೊಂದು ಅದ್ಭುತವಾದದ್ದು ದೇವ.
ಆಹಾ, ಏನೀತನ ವೈಭವ! ಲಂಕಾ ನಗರದ ದ್ವಾರ ಬಾಗಿಲೇ ಇಷ್ಟೊಂದು ಸುಂದರವಾಗಿರಬೇಕಾದರೆ ಇನ್ನು ಈತನ ನರಮನೆ ಇನ್ನೆಷ್ಟು ಸುಂದರವಾಗಿರಬಹುದು. ದೇವ, ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿ ಬಂದದ್ದು, ನಾಗಮಾತೆಯ ಗರ್ವವನ್ನು ಒಡಗಿಸಿದ್ದು, ನನ್ನ ನೆರಳನ್ನು ಹಿಡಿದು ಚಲಿಸದಂತೆ ಮಾಡಿ ನನ್ನನ್ನೇ ನುಂಗಲು ಬಂದ ಸಿಮ್ಮಿಕೆ ಎಂಬ ರಾಕ್ಷಸಿಯ ಉದರವನ್ನು ಅತಿ ಸೂಕ್ಷ್ಮ ರೂಪವಾಗಿ ಹೊಕ್ಕು ಆಕೆ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ಆಕೆ ಉದರವನ್ನೇ ಭೇದಿಸಿಕೊಂಡು ಹೊರಬಂದದ್ದು ಭಕ್ತ ಪರಾಧೀನನಾದ ನಿನ್ನ ಅನುಗ್ರಹದಿಂದಲವೇ ದೇವ. ನಿನ್ನ ಅನುಗ್ರಹ ಬರವಿಲ್ಲವಲ್ಲಿ ನನಗೆ ಬಂದ ಭಯವಾದರೂ ಏನು ಆಗಲಿ. ಈ ರಾತ್ರಿ ಅತಿ ಸೂಕ್ಷ್ಮ ರೂಪದಿಂದ ಈ ಪುರವನ್ನು ಪ್ರವೇಶಿಸುವೆನು. ನಾನು ನಿರಾಯಾಸವಾಗಿ ಪುರವನ್ನು ಪ್ರವೇಶ ಮಾಡೋಣವೆಂದರೆ ಯಾರೋ ಓರ್ವ ರಕ್ಕಸಿಯು ದ್ವಾರ ಬಾಗಿಲಲ್ಲಿ ಮಲಗಿ ನಿದ್ರಿಸುತ್ತಿರುವಳಲ್ಲ. ಈಕೆಯು ಮಲಗಿ ನಿದ್ರಿಸುತ್ತಿರುವಾಗ ನಾನು ಕಳ್ಳನಂತೆ ಹೋಗುವುದು ಸರಿಯಲ್ಲ. ಆದ್ದರಿಂದ ಈಕೆಯನ್ನು ಎಚ್ಚರಿಸಿ ಇಲ್ಲಿನ ವಿದ್ಯಮಾನಗಳನ್ನು ತಿಳಿದು ನಂತರ ಮುಂದಕ್ಕೆ ಹೋಗುವೆನು. ಮನ್ಮಥನೇನಾದರೂ ಕನಸಿಗೆ ಬಂದಿರಬಹುದೇ? ಈ ನನ್ನ ರೂಪವನ್ನು ನೋಡಿ ಬಂದಿದ್ದರೂ ಬಂದಿರಬಹುದು. ನಾಳೆ ಬಾ ಮನ್ಮಥ, ನಿದ್ರೆ ಬಾಧಿಸುತ್ತಿರುವುದು. ಯಾರೋ ನನ್ನ ನಿದ್ರೆಯನ್ನು ಭಂಗಪಡಿಸುತ್ತಿರುವರಲ್ಲ. ನಮ್ಮ ಪಹರೆಯರೆಲ್ಲ ಎಚ್ಚರವಾಗೇ ಇದ್ದಾರಲ್ಲ. ನಾನಿಲ್ಲಿದ್ದ ಮೇಲೆ ಯಾರಿಗೂ ಪ್ರವೇಶವಿಲ್ಲ. ಯಾರೋ ನೀನು? ನಾನಿಲ್ಲಿರುವುದನ್ನು ಲೆಕ್ಕಿಸದೆ ಒಳಗೆ ಬಂದಿರುವೆಯಾ? ಯಾರೋ ನೀನು? ಅಮ್ಮ, ನಾನು ಶ್ರೀರಾಮಚಂದ್ರ ದೂತನು, ಹನುಮಂತನೆಂದು ತಾಯಿ. ನಾನು ಈ ಲಂಕಾನಗರವನ್ನು ಒಂದು ಸಾರಿ ನೋಡಿಕೊಂಡು ಬರುವೆನು. ನನ್ನನ್ನು ತಡೆಯಬೇಡ, ಬಿಟ್ಟು ಬಿಡು ತಾಯಿ. ಬಿಡುವುದು? ಅರ್ಧರಾತ್ರಿ ವೇಳೆಯಲ್ಲಿ
ಎನ್ನ ತಿನ್ನುವ ಮರಿಯಾದೊಡೆ ನಿನಗೆ ಮಣ್ಣು ಮುಗಿಸುವೆನು. ಎನ್ನ ತಿನ್ನುವ ಮರಿಯಾದೊಡೆ ನಿನಗೆ ಮಣ್ಣು ಮುಗಿಸುವೆನು. ಕುಲದಾನವಿಯೇ ಕೇಳೋ ಹನುಮಂತ, ನೀನಾದರೆ ಕಣ್ಣು ಮೂರುಂಟೇನೋ ನಿನಗೆ? ಹೌದು, ದೈವ ನಿರ್ಮಿತವಾದ ಈ ನೇತ್ರಗಳ ಎರಡಾದರೆ ನನ್ನ ಮೂರನೆಯ ಕಣ್ಣು ಒಳ್ಳೆಯೋ? ನನ್ನಿಂದ ಪ್ರಾಣವನ್ನು ಕಳೆದುಕೊಳ್ಳಬೇಡ, ಸುಮ್ಮನೆ ಹೊರಟು ಹೋಗು. ಅದಿರಲಿ, ನೀನು ಯಾರು? ಕೇಳೋ, ರಾವಣೇಶ್ವರನಿಂದ ನೇಮಿಸಲ್ಪಟ್ಟಿರುವ, ಈ ಪುರದ ರಕ್ಷಣೆಗೆ ನೇಮಿಸಲ್ಪಟ್ಟಿರುವ ನನ್ನನ್ನು ಲಂಕಿಣಿ ಎಂದು ಕರೆಯುವರು. ಲಂಕಿಣಿಯೋ? ಕಿಣಿಕಿಣಿಯೋ? ಏನು ಅಡಕವಾದ ಹೆಣ್ಣು ನೋಡು ಅಮ್ಮ. ನನ್ನನ್ನು ಸುಮ್ಮನೆ ಕಾಡಬೇಡ, ನನ್ನನ್ನು ತಡೆಯಬೇಡ, ನನ್ನನ್ನು ಬಿಟ್ಟು ಬಿಡು. ಈ ಪುರವನ್ನು ಒಂದಾವರ್ತಿ ನೋಡಿಕೊಂಡು ಬರುವೆನು. ತ್ರಿಮೂರ್ತಿಗಳಿಗೆ ಅಸಾಧ್ಯವಾದದ್ದು ಈ ಮೂರ್ತಿಯಿಂದ ಸಾಧ್ಯವೇ? ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ಈ ಮೂರ್ತಿಗೆ ಯಾವುದೂ ಅಸಾಧ್ಯವಲ್ಲ ತಾಯಿ. ಎಲ್ಲ ಕಪಿ ಪುರ ಪ್ರವೇಶ ಮಾಡಲೇಬೇಕು. ಹೌದು, ನನ್ನೊಡನೆ ಯುದ್ಧ ಮಾಡು, ನಂತರ ನನ್ನನ್ನು ಜಯಿಸು, ಆಮೇಲೆ ಪುರ ಪ್ರವೇಶ. ಯುದ್ಧವೇ? ಹಾಗಾದ್ರೆ ಒಂದು ಪಂಥದ ಮೇಲೆ ಯುದ್ಧ ಮಾಡೋಣ. ಏನ ಪಂಥ? ನೀನು ಸ್ತ್ರೀಯು, ನಾನು ಪುರುಷನು. ನೀನು ಆಯುಧಸ್ಥಳು, ನಾನು ನಿರಾಯುಧನು. ಆದ್ದರಿಂದ ನೀನು ನನಗೆ ಮೊದಲು 3 ಪ್ರಹಾರಗಳನ್ನು ಕೊಡು. ರಾಮಾನುಗ್ರಹದಿಂದ ಬದುಕುಳಿದಿದ್ರೆ ನಾನು 1 ಪ್ರಹಾರವನ್ನು ಕೊಡುವೆನು. ಆಗಬಹುದೇ? ಈ ಕಪಿಗೆಲ್ಲೋ ಬುದ್ಧಿ ಭ್ರಮಣಿ ಆಗಿರಬಹುದು. ನಾನು 3 ಪ್ರಹಾರಗಳನ್ನು ಕೊಡಬೇಕಂತೆ. ಬದುಕುಳಿದರೆ ಉಳಿಯುವುದೆಲ್ಲಿ? ಕೂರೋ. ಜೈ ಜೈ ರಘುವೀರ ಸಮರ್ಥ. ಇವನಿಂದ ಬಾಲವೇ ಉದ್ದವಾಗಿದೆ. ನಿನ್ನ ಮನೆ ದೇವರನ್ನು ಸ್ಮರಿಸಿಕೋ. ಜೈ ಶ್ರೀರಾಮ್. ಜೈ ರಾವಣೇಶ್ವರ. ಉಚ್ಕೊಂಡ್ಬಿಟ್ಟಿದ್ದಾನೆ. ಜೈ ಶ್ರೀರಾಮ್. ಇನ್ನು ಎಳ್ಳಿರುವುದು, ಕೂರು. ನಿದ್ರೆ ಮಪ್ಪರಲ್ಲಿ ಬಲವಾಗಿ ಪ್ರಯೋಗಿಸಿಲ್ಲ. ಜೈ ರಾವಣೇಶ್ವರ. ಅಚ್ಚುಕಟ್ಟು. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಜೈ ಶ್ರೀರಾಮ್. ಇನ್ನೂ ಬದುಕಿರುವನಲ್ಲ, ಇನ್ನೊಂದಿರುವುದು ಕೂರೋ. ಜೈ ರಾವಣೇಶ್ವರ. ಜೈ 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 ರಘುವೀರ ಸಮರ್ಥ. ಕೊಡೆ, ಈಗ ನಿನ್ನ ಸರದಿ ಕೊಡು. ಹೋಗ, ಹೆಂಗ್ಸಿರ ಮೇಲೆ ಬಂದವನಿ. ಕೂರುವೆಯೋ ಇಲ್ಲವೋ? ಕೂರಬೇಕು. ಕೂರಲೇಬೇಕು. ಹೀಗೆ ಮಾಡಿಕೊಳ್ಳೋಣ. ಹೇಗೆ? ಮದುವೆ ಆಗಿ ಬಿಡೋಣ. ಸಾಧ್ಯವಿಲ್ಲ. ಕೂರುವೆಯೋ ಇಲ್ಲ? ರಾಜಿಯಾಗಿ ಬಿಡೋಣ. ಸಾಧ್ಯವಿಲ್ಲ. ಪಂಥವೆಂದರೆ ಪಂಥವೇ ಸರಿ. ಕೂರು. ಬಿಡುವಾಗಿಲ್ಲ. ಇನ್ನೆಷ್ಟು ಗುದ್ದುತ್ತೀಯ? ಗುದ್ದೋ.
ನಿಧಾನವಾಗಿ ಗುದ್ದಬೇಕು. ಹಾ, ಹೆಂಗಸು. ಜೈ 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 ಶ್ರೀರಾಮ್. ಸರ್ ಮಾಡಿಬಿಟ್ಟ ಮಾರುತಿ. ನನ್ನ ಶಾಪ ಫಲಿಸಿತು, ಶಾಪ ಫಲಿಸಿತು. ಇಂದಿನಿಂದ ರಾಮನಿಗೆ ಜಯವೋ ರಾವಣನಿಗೆ ಅಪಜಯವೋ. ನನ್ನನ್ನು ಆ ಸಮುದ್ರಕ್ಕೆ ತಳ್ಳಿಬಿಡು. ಲಂಕಿಣಿ, ನಿನ್ನ ಮಾತು ಸಫಲವಾಗಬೇಕೆಂಬುದೇ ನನ್ನ ಇಚ್ಛೆ. ಜೈ ಜೈ ಶ್ರೀರಾಮ್. ಸೀತೆಯ ಕಾಣುವ ಪ್ರೀತಿಯ ದಾವುದೋ, ಮಾತೆಯ ಪಾದವ ನಾನೆಂದು ಕಾಣೆ. ಸೀತೆಯ ಕಾಣುವ ಪ್ರೀತಿಯ ದಾವುದೋ ರಾಮ. ಇದೇನಿದು? ಮಾತೆಯವರನ್ನು ಹುಡುಕುತ್ತಾ ಹುಡುಕುತ್ತಾ ಈ ದುರುಳನ ಶಯನಾಗೃಹಕ್ಕೆ ಬಂದಂತಾಯಿತು. ಇಲ್ಲಿ ಆದರೂ ಅನೇಕ ಜನ ಸ್ತ್ರೀಯರು ಮನೆಗೆ ನಿಂದಿಸುತ್ತಿರುವರು. ಇವರಲ್ಲಿ ಕೆಲವರು ಈತನ ವೈಭವಕ್ಕೆ ಮರುಳಾಗಿ ಬಂದವರಾಗಿಯೂ, ಇನ್ನೂ ಕೆಲವರು ಈತನ ಬಲತ್ಕರಿಸಿ ತಂದವರಾಗಿಯೂ, ಮತ್ತು ಕೆಲವರು ಈತನ ರೂಪಾತಿಶಯಕ್ಕೆ ಮರುಳಾಗಿ ಬಂದವರಾಗಿಯೂ ತೋರುತ್ತಿರುವರು. ಏನು ಮಾಡಲಿ? ಸ್ತ್ರೀಯರು ಮಲಗಿ ನಿದ್ರಿಸುತ್ತಿರುವಾಗ ಪರಪುರುಷರು ನೋಡಬಾರದೆಂದು ಹಾರಿ ಹೋಗ್ತಿರುವುದು. ಏನು ಮಾಡಲಿ? ಸ್ತ್ರೀಯನ್ನು ಸ್ತ್ರೀಯ ಸಮೂಹದಲ್ಲದೆ ಪುರುಷರ ಮಧ್ಯದಲ್ಲಿ ಹುಡುಕಲಾದೀತೆ. ಹುಡುಕಿ ನೋಡುವೆನು. ಆಹಾ ಆಹಾ, ಜನಕಸುತೆಯನ್ನು ಕಂಡೆನು. ಜನಕಸುತೆಯ ದರ್ಶನವಾಯಿತು. ನನ್ನ ಜನ್ಮವು ಸಾರ್ಥಕವಾಯಿತು. ನನ್ನ ದೂತತ್ವವೂ ಸಾರ್ಥಕವಾಯಿತು. ಆಹಾ, ರಾಮಚಂದ್ರ! ಆಯಿತೇನಾ ಮೋಸ ಕಾರ್ಯ, ಆದುದೇ ದುರ್ದೈವ.
ನೋಡಲಾರೆ. ರಾಮಚಂದ್ರ ಪ್ರಭು, ಈ ದೃಶ್ಯವನ್ನು ನೋಡಲು ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕಳಿಸಿದೆಯಾ ಪ್ರಭು? ತ್ರಿಲೋಕ ಪಾವನಳಾದ ಸೀತಾ ಮಾತೆಯು ಈ ದುರುಳನ ಪಕ್ಕದಲ್ಲಿ ಮಲಗುವುದೆಂದರೇನು? ಶ್ರೀರಾಮಚಂದ್ರನ ಧರ್ಮಪತ್ನಿ ಎಂದೆನಿಸಿ ನೀನು ಸಹ ಈ ದುರುಳನ ವೈಭವಕ್ಕೆ ಮರುಳಾದೆಯಾ ತಾಯಿ, ಮರುಳಾದೆಯಾ? ನಿನ್ನಂಥ ಸ್ತ್ರೀಯರ ಪಾಡೇ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಗತಿಯೇನು? ಸಾಮಾನ್ಯ ಸ್ತ್ರೀಯರ ಗತಿಯೇನು? ಈ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಕಣ್ಣುಗಳೇ ಹಿಂಗಿ ಹೋಗಬಾರದಿತ್ತೇ. ಅಯ್ಯೋ, ಏನು ಮಾಡಲಿ, ಏನು ಮಾಡಲಿ? ಇವನನ್ನು ಒಂದೇ ಸಾರಿಗೆ ಸಂಹರಿಸಬಳೆ. ಇಲ್ಲ ಇಲ್ಲ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಏನು ಮಾಡಲಿ? ಇನ್ನೆಲ್ಲಿ ಹುಡುಕಲಿ ಮಾತೆಯನ್ನು? ಎಂದು ಚಿತ್ತ ಚಾಂಚಲ್ಯವಾಗಿ ಬುದ್ಧಿ ಭ್ರಮಣೆಯಿಂದ ನಾನು ಈ ರೀತಿ ಮಾತನಾಡಿಬಿಟ್ಟೆನೆ. ಶ್ರೀರಾಮಚಂದ್ರ ಪ್ರಭು ಮಾತೆಯವರನ್ನು ಕಂಡಾಗ ಕೆಲವು ಕುರುಹುಗಳನ್ನು ಪರೀಕ್ಷಿಸಿ ನೋಡು ಎಂದು ಹೇಳಿದ್ದನು. ಅವುಗಳನ್ನು ಪರೀಕ್ಷಿಸದೆ ನಾನು ಅಪರಾಧದ ನುಡಿಗಳನ್ನು ಆಡಿಬಿಟ್ಟನೆ. ಪ್ರಭು, ಅರಿಯದೆ ನಾನು ಆಡಿದ ಅಪರಾಧದ ನುಡಿಗಳನ್ನು ಮನ್ನಿಸು ಪ್ರಭು, ಮನ್ನಿಸು. ಇರಲಿ, ಗುರುತುಗಳನ್ನು ಪರೀಕ್ಷಿಸುವೆನು. ಇಲ್ಲ 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 ಇಲ್ಲ, ಸೀತಾ ಮಾತೆ ಇವಳಲ್ಲ, ಇವಳಲ್ಲ. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ತೆರಡು ಮಣಿಯಿಲ್ಲ ಕೈಯ ಮೇಲೆ. ವಿಧವತ್ವ ಸೂಚಿಸುವುದು ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುವುದು ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುವುದು ಎಡತಲೆಯ ಹಿಂದೆ, ಮತ್ತೆರಡು ಮಣಿಯಿಲ್ಲ ಇವಳಲ್ಲ. ಓಡೆಯನವತಿಯು ಮುಗಿದುದಿಲ್ಲಿಗೆ, ಒಡೆಯನವತಿಯು ಮುಗಿದುದಿಲ್ಲಿಗೆ, ತಡೆಯಲಾರೆ ಶೋಕವ. ಒಡೆಯನವತಿಯು ಮುಗಿದುದಿಲ್ಲಿಗೆ, ತಡೆಯಲಾರೆ ಶೋಕವ. ಎಡಚಗಲಿನ ಉಡುಪ ಮೂರ್ತಿಗಳ, ಜಡಚಗಲಿಯ ಉಡುಪ ಮೂರ್ತಿಗಳ, ಒಡನಾಡುವಿನ ಬಾಲೆಯ ಅಮಮ ಕಾಣೆ ಭೂಮಿಜ.
ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ರಾಮ ರಾಮ ರಾಘವ ಇನ್ನೇನು ಮಾಡಲಿ? ಇನ್ನೆಲ್ಲಿ ಹುಡುಕಿದರೂ ಮಾತೆಯವರ ದರ್ಶನವಾಗಲಿಲ್ಲವಲ್ಲ, ಏನು ಮಾಡಲಿ? ಮಾತೆಯವರು ಸಿಕ್ಕಲಿಲ್ಲವೆಂದ ಪಕ್ಷದಲ್ಲಿ ಶ್ರೀರಾಮಚಂದ್ರನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುವರು. ಅಣ್ಣನನ್ನು ಕಣ್ಣಿನಂತೆ ಕಾಣುವ ಲಕ್ಷ್ಮಣ ಸ್ವಾಮಿಯೂ ಸಹ ಅಣ್ಣನ ಮಾರ್ಗವನ್ನೇ ಅನುಸರಿಸುವನು. ಮಾತೆಯವರನ್ನು ಹುಡುಕಿಕೊಂಡು ಬರುತ್ತೇನೆಂದು ವಾಗ್ದಾನ ಮಾಡಿದ ಸುಗ್ರೀವರಾಜನು ವಚನಭ್ರಷ್ಟನಾಗುವನು, ಅಲ್ಲದೆ ಪ್ರಾಯೋಪವೇಶ ಮಾಡಿಕೊಳ್ಳುವನು. ರಕ್ಷಕರಿಲ್ಲದ ಕಪಿ ಸೈನ್ಯವು ಧಣಿಯ ಮಾರ್ಗವನ್ನೇ ಅನುಸರಿಸುವುದು. ಈ ಘೋರ ಪ್ರಳಯವು ಅಯೋಧ್ಯೆಗೆ ತಿಳಿಯದೇ ಇದ್ದೀತೆ, ತಿಳಿದೇ ತಿಳಿಯುವುದು. ಕೂಡಲೇ ಭರತ ಶತ್ರುಘ್ನರು ತಮ್ಮ ತಮ್ಮ ಪ್ರಾಣಗಳನ್ನೇ ಕಳೆದುಕೊಳ್ಳುವರು. ಮಾತೆಯವರು ಪುರಜನರೆಲ್ಲರೂ ಸಂತಾಪಕ್ಕೀಡಾಗುವರು. ನಾನೋರ್ವನೇ ರಿಕ್ತ ಹಸ್ತದಿಂದ ಹಿಂತಿರುಗಿದರೆ ಸೂರ್ಯವಂಶ ನಾಶವು ಕಪಿಕುಲ ನಾಶವು ಏಕಕಾಲದಲ್ಲಿಯೇ ನಡೆದು ಹೋಗುವುದು. ಇಷ್ಟೆಲ್ಲ ಅನರ್ಥಕ್ಕೆ ಕಾರಣ ಆದ ನಾನೇ ಆತ್ಮಹತ್ಯೆ ಮಾಡಿಕೊಳ್ಳಲೇ? ಛೆ, ಆತ್ಮಹತ್ಯೆ ಮಹಾಪಾಪ, ಅಲ್ಲದೆ ಸ್ವಾಮಿ ದ್ರೋಹವನ್ನು ಮಾಡಿದಂತಾಗುವುದು. ಏನು ಮಾಡಲಿ? ಇದಕ್ಕೇನು ಮಾಡಲಿ? ಮಾಡುವುದಿನ್ನೇನು? ಲಂಕಾ ನಗರಕ್ಕೆ ಆಧಾರವಾಗಿರುವ ಈ ತ್ರಿಕೂಟಾಚಲ ಪರ್ವತವನ್ನು ಈ ನನ್ನ ಲಾಂಗುನಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಬಳಿ ಇಡುವನು. ಅವನೇ ಮಾತೆಯನ್ನು ಹುಡುಕಿ ನೋಡಿಕೊಳ್ಳಲು. ಜೈ ಜೈ ರಘುವೀರ ಸಮರ್ಥ. ಈ ತ್ರಿಕೂಟಾಚಲ ಪರ್ವತವನ್ನು ಕೇಳಬೇಡ, ಅಶೋಕವನಕ್ಕೆ ಹೋಗು, ಮಾತೆಯವರ ದರ್ಶನವಾಗುವುದು. ಹೌದು, ಅಂದು ಸಂಪಾತಿ ಎಂಬ ಪಕ್ಷಿರಾಜನು ಹೇಳಿದ ಮಾತು ಇಂದು ನೆನಪಿಗೆ ಬಂದಿತ್ತು. ಜೈ ಜೈ ರಘುವೀರ ಸಮರ್ಥ. ಜೈ ಪರ ಜೈ ಪರ ಬಹುಪರ. ಸಹಿಬೆನ ಪರಿತಾಪ ರೂಪಗಳವ ಪಡಳವ ಸಹಿಬೆನ ಪರಿತಾಪ ರೂಪಗಳವ ಬಾರೆ ಮೇರೆ ದೋರೆ ಚತುರೆ ಬಾರೆ ಮೇರೆ ತೋರೆ ಚತುರೆ ಬಾರೆ ಮೇರೆ ತೋರೆ ಚತುರೆ ಬಾರೆ
ಮನಸ್ಸಿನ ಕಳವಳ. ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸ ತೂಲಿಕಾ ತಲ್ಪದೊಳು ಪವಣಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದು ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆ ಕಾರಣ ಆ ಜಾನಕಿಯನ್ನು ಅಪಹರಿಸಿಕೊಂಡು ಬಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕತಪ್ತಳಾದ ಜಾನಕಿಯನ್ನು ನೋಡುತ್ತಾ ನನ್ನನ್ನು ನಾನೇ ಹರಿಯದವನಾಗಿದ್ದೇನೆ. ಏನು ಮಾಡಲಿ? ಇದಕ್ಕೆ ನಾನೇನು ಮಾಡಲಿ? ಆ ಜಾನಕಿಯನ್ನು ಬಲತ್ಕರಿಸಲೇ? ಛೇ, ಎಂತಹ ನೀಚ ಕೃತ್ಯ! ಅಥವಾ ಸುಮ್ಮನಿರಳೆ? ಧಕ್ಕಲಾರಳು ಸೀತೆ. ಅದಾವುದೋ ಮೋಹ, ಅದಾವುದೋ ಪ್ರೀತಿ ನನ್ನನ್ನೇ ದಹಿಸುತ್ತಿದೆ. ಆ ಪ್ರೀತಿ ಏನು ಮಾಡಲಿ? ಇದಕ್ಕೆ ನಾನೇನು ಮಾಡಲಿ? ಛೇ, ಏನಾದರೂ ಸರಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ನನ್ನ ಮನಸ್ಸಿನ ಕಾತುರವನ್ನು ನಿವಾರಣೆ ಮಾಡಿಕೊಳ್ಳುವೆನು. ರಾಮಚಂದ್ರ, ಹೇ ರಾಕ್ಷಸರು ನನ್ನನ್ನು ಅಪಹರಿಸಿದಂದರು ಇನ್ನು ನಿಮಗೆ ತಿಳಿಯಲಿಲ್ಲವೇ ಸ್ವಾಮಿ? ಇನ್ನು ಎಷ್ಟು ದಿವಸಗಳ ಕಾಲ ಈತನ ಬಂಧನ ವಾಸಿಯಾಗಿರಬೇಕು ರಾಮಚಂದ್ರ? ಆದಷ್ಟು ಬೇಗ ಬಂದು ನನ್ನನ್ನು ಕರೆದುಕೊಂಡು ಹೋಗಬಾರದೆ ಪ್ರಭು, ನನ್ನನ್ನು ಕರೆದುಕೊಂಡು ಹೋಗಬಾರದೆ. ರಾಜ ರಾವಣ ಸಾರ್ವಭೌಮಕ್ಕೆ ಜೈ ಪರ, ಜೈ ಪರ, ಜೈ ಪರ. ಪ್ರಭು ಕರೆದ್ರ ಪ್ರಭು. ಅಕರಾಕ್ಷ, ಏನೇನು ಅರಮನೆಗೆ ನಡೆ. ಏನು ರೂಪ, ಏನು ಲಾವಣ್ಯ! ಈಕೆಯನ್ನು ವರಿಸದೆ ಇರುವ ಪುರುಷನ ಜನ್ಮವೇ ವ್ಯರ್ಥವಲ್ಲವೇ? ಕಾಂತಾಮಣಿಯೋಳ, 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 ಕಾಮನರಗಿಣಿಯೋಳ, ಅದಂತೂ ನಾ ಬಣ್ಣಿಪೆ, ಅದಂತೂ ನಾ ಬಣ್ಣಿಪೆ. ಸೀತಾ, ಜಾನಕಿ,
ಬಹುದಿನದ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಪಟ್ಟದರ್ಶಿಯಾಗು ಬಾ. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟ ಮಹಿಷಿ ಮಂಡೋದರಿಯು ನಿನಗೆ ದಾಸಿಯಾಗುವಳು. ಅಷ್ಟೇ ಏಕೆ, ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನಗೆ ದಾಸಾನುದಾಸನಾಗುವೆನು. ಬಾ ಸೀತಾ. ರಾಮಚಂದ್ರ, ಈ ದುರಾತ್ಮನ ದುರಾಲಾಪಗಳಿಗೆ ಕಿವಿಗಟ್ಟು ಕೇಳುತ್ತಾ ನಾನು ಹೇಗೆ ಕಾಲವನ್ನು ಕಳೆಯಲಿ ಪ್ರಭು, ನಾನು ಹೇಗೆ ಕಾಲವನ್ನು ಕಳೆಯಲಿ? ಛೀ ದುರಾತ್ಮ, ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇನು? ನನ್ನ ಮಾತನ್ನು ಕೇಳು, ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಆತನಲ್ಲಿ ಶರಣಾಗತನಾಗು. ಜಾನಕಿ, ಆ ಏಡಿ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ಸುಮ್ಮನೆ ನನ್ನನ್ನು ಕಾಡದೆ ನನ್ನ ಪಟ್ಟದರ್ಶಿಯಾಗು. ಬಾ ಸೀತಾ. ಛೀ ಪಾಪಾತ್ಮ. ಶುನಕನ ತೆರೆದಿಂದೇತಗೆ ತಂದದ್ದು ನನ್ನ ಸ್ವಾಮಿಗೆ ಏನಾದರೂ ತಿಳಿದರೆ ನಿನ್ನುದರವನ್ನೇ ಸೀಳಿಬಿಡು. ಅಲ್ಲದೆ ಹಸರು ಸಂಹಾರಕ್ಕಾಗಿ ಅವತರಿಸಿದ ನನ್ನ ಸ್ವಾಮಿಗೆ ನೀನು ಎದುಗೊಟ್ಟು ನಿಲ್ಲಬಲ್ಲೆಯ? ಛೀ ಪಾಪಾತ್ಮ, ನೀನು ನನ್ನನ್ನು ತಂದದ್ದು ನಿನ್ನ ಮೃತ್ಯು ದೇವತೆಯನ್ನು ನೀನೇ ಸ್ವಾಗತಿಸಿದಂತೆ. ಯೋಜನ ವಿಸ್ತೀರ್ಣವುಳ್ಳ ಶರದೆಯನ್ನು ದಾಟಲು ಅಸಮರ್ಥನು. ಸುಮ್ಮನೆ ನನ್ನನ್ನು ಕಾಡದೆ ನನ್ನ ಪಟ್ಟದರ್ಶಿಯಾಗು. ಬಾ ಸೀತಾ. ಪಾಪ, ನನ್ನ ಸ್ವಾಮಿ ಪಾದ ಧೂಳಿಗೂ ಸಮಾನವಲ್ಲದ ನೀನು ಆತನ ಧರ್ಮಪತ್ನಿಯಾದ ನನ್ನನ್ನು ಕರೆತಂದು ನೀನು ನಾಶವಾಗುವುದರದೇ ಋತಾನೇನು ರಾಕ್ಷಸಕೊಲ್ಲವನ್ನೇಕೆ ನಾಶ ಮಾಡಿಕೊಳ್ಳುವೆ? ಹರಿಭಯಂಕರನಾದ ನನ್ನ ಸ್ವಾಮಿಗೆ ನೀನು ಎದುಗೊಟ್ಟು ನಿಲ್ಲಬಲ್ಲಯ್ಯ. ನನ್ನನ್ನು ನಿನ್ನ ಪಾಲಿನ ಮೃತ್ಯುವೆಂದು ತಿಳಿದುಕೋ. ಜಾನಕಿ,
ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕವೇ ಅಚ್ಚರಿ ಪಡುವುದು. ಎಂತಹ ನಾನು ಆ ನಿನ್ನ ಏಡಿ ರಾಮನಿಗೆ ಎದುರತಕ್ಕವನಲ್ಲ. ಈ ಅಶೋಕವನದಲ್ಲಿ ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ. ಸುಮ್ಮನೆ ನಾನು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲವಾದರೆ ನಾನಾಗಿಯೇ ಬಲತ್ಕರಿಸಬೇಕಾದೀತು. ಎಚ್ಚರಿಕೆ. ಏನು, ನನ್ನನ್ನು ರಕ್ಷಿಸುವರು ಯಾರೂ ಇಲ್ಲವೇ? ನನ್ನನ್ನು ರಕ್ಷಿಸುವರು ಯಾರೂ ಇಲ್ಲವೇ? ಜಾಗೃತರಾಗಿ ಭೂಕಂಪ ಜಲಜ್ವಾಸಿಗಳೇ, ಎಷ್ಟು ದಿಕ್ಪಾಲಕರೇ, ಮಾತೇ ವಸುಂಧರೆ, ಈ ದುರಳನ್ನು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅಷ್ಟರೊಳಗೆ ನಿನ್ನ ಗರ್ಭೊಳದಿ ಭಾಗವಾಗಿ ಮಾಡಿ ಈ ಅಭಾಗಿನಿ ಪುತ್ರಿಯನ್ನು ನಿನ್ನುದರದೊಳಗೆ ಸೇರಿಸಿಕೋ ತಾಯಿ, ನಿನ್ನುದರದೊಳಗೆ ಸೇರಿಸಿಕೋ ರಾಮಚಂದ್ರ. ಭಲೇ ಜಾನಕಿ. ಸೀತಾ, ಜಾನಕಿ, ಸೇವಿಸ ಬಂದಿರ್ತೇನೆ. ಸೀತಾ, ನಿನ್ನ ಸೇವಿಸ ಬಂದಿರ್ತೇನೆ. ರಾಜೀವಲೋಚನೆ ಜಾನಕಿ, ಸಕಲ ವಸ್ತ್ರಾಭರಣಗಳ ತಂದಿರುವೆ. ಸೀತಾ, ಸಕಲ ವಸ್ತ್ರಾಭರಣಗಳ ತಂದಿರುವೆ. ಸಕಲ ವಸ್ತ್ರಾಭರಣಗಳ ತಂದಿರುವೆ. ಎನ್ನೊಳು ಮನಲಿ ಪ್ರಿಯ ಜಾನಕಿ. ಸೀತಾ, ಆ
ಜಾನಕಿ, ನಯ ವಿನಯದಿಂದ ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಿನಗಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಪಟ್ಟಧರಿಸಿಯಾಗು ಬಾ, ಇಲ್ಲವಾದರೆ ನಾನಾಗಿಯೇ ಬಲಾತ್ಕರಿಸಬೇಕಾದೀತು. ದೂರ ನಿಲ್ಲ ಘಾತಕ. ಸ್ವಯಂವರ ಸಭೆಯಲ್ಲಿ ಹರದನ ಸಮ್ಮುಳಿದ ಕ್ಷಾತ್ರ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ನೀನು ಅಸಮರ್ಥನು. ಏನು, ನಾನು ಅಸಮರ್ಥನೆ? ಕೇಳಲಾರೆ, ಸಹಿಸಲಾರೆ. ಸೀತಾ, ಸಿದ್ಧಳಾದ ನನ್ನ ಆಲಿಂಗನಕ್ಕೆ. ಇದೇನು ತ್ರಿಲೋಕ ವಿಖ್ಯಾತ ಸಾರ್ವಭೌಮನಾದ ನೀನು ಕೇವಲ ಈ ಬಡಮಾನ ಸ್ತ್ರೀಯನ್ನು ಹಿಂಸಿಸುವುದೇ? ಅದು ಅಲ್ಲದೆ ಹಿಂದೆ ಅನೇಕ ಪತಿವ್ರತ ಶಿರೋಮಣಿಗಳಿಂದ ಪಡೆದಿರುವ ಶಾಪವನ್ನು ಮರೆತಿರಾ? ಈ ಮೋಹವನ್ನು ತ್ಯಜಿಸಿ ನಡೆಯಿರಿ ಸ್ವಾಮಿ, ಅಂತಃಪುರಕ್ಕೆ ಹೋಗೋಣ. ಓಹೋ, ನನ್ನ ಪಟ್ಟಮಹಿಷಿ ಮಂಡೋದರಿ, ನಿನ್ನ ಬಾಯಿಂದ ಇಂತಹ ಮಾತುಗಳೇ? ನೀನೇತಕ್ಕೆ ಇಲ್ಲಿಗೆ ಬಂದೆ? ಕೈ ಹಿಡಿದ ಪತಿಯ ಸನ್ನಿಧಿಗೆ ಬರಲು ಯಾವ ವೇಳೆಯಾದರೇನು, ಯಾವ ಸ್ಥಳವಾದರೇನು? ಪ್ರಾಣೇಶ್ವರ, ನೀವು ಈ ಸೀತೆಯನ್ನು ಹಿಂಸಿಸಿ ಕರೆ ತಂದಂತೆ ನನ್ನನ್ನು ಯಾರಾದರೂ ಕರೆದುಕೊಂಡು ಹೋಗಿದ್ದೇ ಆದ್ರೆ ನೀವೇನು ಮಾಡುತ್ತಿದ್ದೀರಿ? ಮಂಡೋದರಿ, ಎಂತಹ ಹಠವಾದಿಯೇ ನೀನು ಮಂಡೋದರಿ! ಹಿಂದೆ ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಎತ್ತಲು ಹೋಗಿ ಮುಗ್ಗರಿಸಿ ಬಿದ್ದಿದ್ದಕ್ಕಾಗಿ ಒಂದು ಬಾರಿ ಅಪಮಾನಿತನಾಗಿ ತಲೆಬಾಗಿದೆನು. ನನ್ನ ತಂಗಿ ಶೂರ್ಪನಖ ದಂಡಕಾರಣ್ಯಕ್ಕೆ ಹೋಗಿ ಕಿವಿ ಮೂಗುಗಳನ್ನು ಕಳೆದುಕೊಂಡು ಬಂದು ನಿಂತಾಗ ಮತ್ತೊಂದು ಸಾರಿ ತಲೆಬಾಗಿದೆ, ಅಪಮಾನಕ್ಕೊಳಗಾಗಿ ತಲೆಬಾಗಿದೆನು. ಆ ಅಪಮಾನದ ಸೇಡಿಗಾಗಿ ಈ ಜಾನಕಿಯನ್ನು ಅಪಹರಿಸಿಕೊಂಡು ಬಂದೆನು. ಆದರೆ ಆ ಆಸೆ ಇಂದು ಭಗ್ನವಾಗಿ ಹೋಯಿತು. ಆ ಆಸೆಗಳೆಲ್ಲವೂ ಭಗ್ನವಾಗಿಯೇ ಹೋಗಲಿ. ನಡೆಯಿರಿ ಸ್ವಾಮಿ, ಅಂತಃಪುರಕ್ಕೆ. ಮಂಡೋದರಿ, ನಡೆ ನೀನು ಅಂತಃಪುರಕ್ಕೆ. ಅವು ನಾಶವಾಗುವುದು ನನ್ನ ದೇಹದ ಒಂದೆರಡನೆ. ನಡೆ. ಜಾನಕಿ, 1 ಮಾಸದ ಅವಧಿಯನ್ನು ನಿನಗೆ ಕೊಟ್ಟಿರುತ್ತೇನೆ. ಅಷ್ಟರಲ್ಲಿ ನೀನಾಗಿ ಒಲಿದು ಬಂದು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನ ದೇಹವನ್ನು ಶತಚಿದ್ರವಾಗಿ ಕತ್ತರಿಸಿ 10 ದಿಕ್ಕುಗಳಿಗೂ ಬಿಸಾಡಿ ಬಿಡುತ್ತೇನೆ. ಎಚ್ಚರಿಕೆ. ರಾಮಚಂದ್ರ, ನಾನಿನ್ನು ಬದುಕಿದ್ದರೆ ಈ ರಾಕ್ಷಸರು ಪುನಃ ಬಂದು ನನ್ನನ್ನು ಕಾಡುವರು. ಇದೋ ಸ್ವಾಮಿ, ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸು ಪ್ರಭು. ತಡೆ ತಡೆ ತಡೆಯಮ್ಮ, ತಡೆ ತಡೆ ಅಕೃತ್ಯವಿದು ದುಡುಕೋದಿರವು ತಾಯೇ. ಅಮ್ಮ, ತಡೆ ತಡೆ ಅಕೃತ್ಯವಿದು ದುಡುಕೋದಿರವು ತಾಯೇ. ಸೊಬಗಳಿ ಪರಾಮ ದಶಾಶನ ಶಿರ ಮುಗಿಡುವ ಕ್ಷೇಮಂ ರಾಮಂ ಸುಕ್ಷೇಮಂ. ಶ್ರೀರಾಮಚಂದ್ರನು ಲಕ್ಷ್ಮಣ ಸಹಿತನಾಗಿ ನನ್ನೊಡೆಯ ಸುಗ್ರೀವರಾಜನ ಬಳಿಯಲ್ಲಿ ಕ್ಷೇಮದಿಂದಿರುವರು ತಾಯಿ. ಇದೇನಿದು ಅದ್ಭುತವಾದ ಕಪಿ. ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ. ಕನಸಿನಲ್ಲಿ ಕಪಿಗಳನ್ನು ಕಾಣುವುದು
ಅಮಂಗಲವೆಂದು ಹೇಳುವರು. ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಆಗದಿರಲಿ ಪ್ರಭು. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರೇರಿತವಾದ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂದು ಕರೆಯುವರು ತಾಯಿ. ನನ್ನೊಡೆಯ ಸುಗ್ರೀವರಾಜನಿಂದ ಆಜ್ಞಾಪಿಸಲ್ಪಟ್ಟು ಶ್ರೀರಾಮಾನುಗ್ರಹನ ಆಶೀರ್ವಾದವನ್ನು ಪಡೆದು ತಮ್ಮನ್ನು ಹುಡುಕಲು ಬಂದ ರಾಮಸೇವಕನೆಂಬ ನಾನು ಅನ್ಯತಾ ಭಾವಿಸಬಾರದು ತಾಯಿ. ಹಿಂದೆ ಜನಸ್ಥಾನದಿಂದ ಆ ನೀಚನಾದ ರಾವಣನ ಅಪಹರಿಸಿಕೊಂಡು ಬಂದ ಸೀತಾಮಾತೆಯು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು ತಾಯಿ. ಕೆಲವು ಗುಟ್ಟಾದ ವಿಚಾರಗಳನ್ನು ತಿಳಿಸಬೇಕಾಗಿರುವುದು. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನಲ್ಲವೆಂದೇ ತೋರುವುದು. ಏನಾದರಾಗಲಿ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ ಮೇಲೆ ಹೇಳಬೇಕಾದದ್ದು ನನ್ನ ಧರ್ಮ. ಅಯ್ಯ, ಆ ನೀಚ ರಾವಣದಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯು ನಾನೇ. ಧನ್ಯನಾದನು ಮಾತಾ, ಧನ್ಯನಾದೆನು. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವೂ ಸಾರ್ಥಕವಾಯಿತು. ಧನ್ಯನಾದೆನು ತಾಯಿ. ನೀನು ನಿಜವಾಗಿ ರಾಮಭಕ್ತನಾಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಅದರಲ್ಲಿ ನನ್ನ ಸ್ವಾಮಿಯಾದರೆ ನರನು, ನೀನಾದರೆ ವಾನರನು. ಹೀಗಿರುವಲ್ಲಿ ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಹೇಗೆ? ಅಮ್ಮ, ನಿಮ್ಮನ್ನು ಕಳೆದುಕೊಂಡ ದುಃಖದಿಂದ ನಿಮ್ಮ ವಿರಹ ವೇದನೆಯನ್ನು ತಾಳಲಾರದೆ ಶ್ರೀರಾಮಚಂದ್ರರು ಪ್ರಾಣತ್ಯಾಗ ಮಾಡಿಕೊಳ್ಳಲು ನಿರ್ಧರಿಸಿ ಋಷಿಮುಖ ಪರ್ವತ ತಪ್ಪಲಿಗೆ ಬಂದು ಅಲ್ಲಿ ಕಬಂಧೆಂಬ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಹತ್ತುತ್ತಿರಲು ಅದನ್ನು ಕಂಡ ನನ್ನೊಡೆಯನಾದ ಸುಗ್ರೀವ ರಾಜನು ಅದು ಮಾಯಾಪರ್ವತವೆಂದು ತಿಳಿಸಿ ಅವರಿಗೆ ಸಹಾಯ ಮಾಡುವಂತೆ ನನಗೆ ಆಜ್ಞಾಪಿಸಲು, ಆಗ ನಾನು ಕಬಂಧ ರಾಕ್ಷಸನ ವೃತ್ತಾಂತವನ್ನು ಶ್ರೀರಾಮಚಂದ್ರ ಪ್ರಭುವಿಗೆ ತಿಳಿಸಲು ಅವರ ಒಂದೇ ಒಂದು ಬಾಣದಿಂದ ಆ ರಾಕ್ಷಸನ ಶಾಪ ವಿಮೋಚನೆ ಆಯಿತು. ಅಂದಿನಿಂದ ನನ್ನೊಡೆಯ ಸುಗ್ರೀವರಾಜನಿಗೂ ಶ್ರೀರಾಮಚಂದ್ರನಿಗೂ ಸಖ್ಯವನ್ನು ಬೆಳೆಸಲು
ನನ್ನೊಡೆಯನು ನಿಮ್ಮನ್ನು ಹುಡುಕಿಕೊಡುವುದಾಗಿ ವಾಗ್ದಾನವನ್ನು ಮಾಡಲು ಪೂರ್ವ ಪಶ್ಚಿಮ ಉತ್ತರ ದಿಕ್ಕುಗಳಲ್ಲಿ ನನಗಿಂತಲೂ ಅದ್ಭುತವಾದ ಪರಾಕ್ರಮಶಾಲಿಗಳ ಕಪಿವೀರನ್ನು ಕಳಿಸಿಕೊಟ್ಟರು. ಅವರೆಲ್ಲರೂ ಸ್ವರ್ಗ ಮತ್ತು ಪಾತಾಳ ಲೋಕದಲ್ಲಿ ಯವೆಯಿಕ್ಕದೇ ಹುಡುಕುತ್ತಿರುವರ ತಾಯಿ. ಹಂಗದ ಜಾಂಬುವಂತಾದಿ ಇವರೇ ಮುಂತಾದ ಹಾಗೆ ನನ್ನನ್ನು ಮುಂದಾಳತ್ವದಲ್ಲಿ ದಕ್ಷಿಣಾಭಿಮುಖವಾಗಿ ಕಳಿಸಲು ಸಂಪಾತಿ ಎಂಬ ಪಕ್ಷಿರಾಜರಿಂದ ನೀವಿರುವ ನೆಲೆಯನ್ನರಿತು ದಕ್ಷಿಣ ಸಮುದ್ರವನ್ನು ಸಾಗರದ ಕಾಲುವೆಯೋಪಾದಿಯಲ್ಲಿ ದಾಟಿ ನಾನು ಇಲ್ಲಿಗೆ ಬಂದೆನಮ್ಮ. ನಾನು ಮಾಯಾವಿಯೂ ಅಲ್ಲ, ರಾಕ್ಷಸನೂ ಅಲ್ಲ, ಶ್ರೀರಾಮನ ಬಂಟನೆಂದು ನಮ್ಮ ತಾಯಿ. ಹಾಗಾದರೆ ಹನುಮ, ನನ್ನ ಸ್ವಾಮಿ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಆಗಲಿ ತಾಯಿ. ಶ್ರೀರಾಮ ಜಯ ರಾಮ, ಕೌಸಲ್ಯ ಚಿತ್ತಾಮತಿ ರಘುರಾಮ, ಕೌಸಲ್ಯ ಚಿತ್ತಾಮತಿ ರಘುರಾಮ, ರಾಮ ರಾಮ ರಾಮ. ದಶರಥ ನೃಪಾಲಂಗೆ ಇರಿತನು ಜತಾರಾಗಿ ವಿಖ್ಯಾತ ವಿಶ್ವಮುನಿಗೆ ಪ್ರಿಯ ಶಿಷ್ಯತಾನಾಗಿ ಅನುಜ ಲಕ್ಷ್ಮಣನೊಡಗೊಂಡು ಕಾನನಕ್ಕೆ ಹೈತಂದು ಅನುಜ ಲಕ್ಷ್ಮಣನೊಡನೆ ಕಾನನಕ್ಕೆ ಹೈತಂದು ವಿಕಟದ ನುಜರ ಕೊಂದು ಪೊರೆದನು ಅಹಲ್ಯೆಯನೆಂದು ರಾಮ. ಮಿಥಿಲೆಯೋಳ್ ಪರಮಟ್ಟು ಮೈಥಿಲಿಗೆ ಕರೆಕೊಟ್ಟು ಬೆಳರುವ ಮುರಿದಿಟ್ಟು ಪರಶು ಗರ್ವವ ಸುತ್ತ ನಮ್ಮ ರಾಮ. ಪಿತೃವಾಕ್ಯವ ಸಹಿಸೆ ಸತಿ ಅನುಜ ಸಹಕರಿಸೆ ವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲಸೆ ರಾಮ. ಶೋಭನದ ಬಂಧದಲ್ಲಿ ಸ್ವರ್ಣಯುಗ ಸೀತಾಪಹರಣದಲ್ಲಿ ತಲ್ಲಣಿಸಿ ಕಡುಬಳಲಿ ರಾಮ. ಸುಗ್ರೀವ ಸಖನಾಗಿ ಹನುಮತಿ
ತಾಯಿ. ಹನುಮ, ಹಾಗಾದರೆ ನಿನ್ನ ಆಶ್ರಮ ಧರ್ಮವ್ಯಾವುದು? ಅಮ್ಮ, ನಿಮ್ಮ ರಮಣನ ಕೃಪೆಯಿಂದ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಆಶ್ರಯಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವನು ತಾಯಿ. ಹಾಗಾದರೆ ನೀನು ಸಮುದ್ರಾಲಂಘನ ಕಾಲದಲ್ಲಿ ಯಾವ ರೂಪವನ್ನು ಧರಿಸಿದೆ? ಆ ನಿನ್ನ ರೂಪವನ್ನು ನನಗೆ ತೋರಿಸಬಲ್ಲೆಯಾ? ಬೇಡ ತಾಯಿ, ಬೇಡ. ಆಗಿನ ನನ್ನ ರೂಪವನ್ನು ನೋಡಿದರೆ ನೀವು ಭಯಪಡುವಿರಿ. ಬೇಡ ತಾಯಿ. ಏನು, ಶ್ರೀರಾಮಚಂದ್ರ ಧರ್ಮಪತ್ನಿಯಾದ ನನಗೆ ಭಯವೇ? ಇಲ್ಲ ಇಲ್ಲ, ಆ ನಿನ್ನ ರೂಪವನ್ನು ನಾನು ನೋಡಲೇಬೇಕು. ಹೌದು ತಾಯಿ, ನಾವೆಷ್ಟೇ ಆದರೆ ಕೋಡಗಳಲ್ಲವೇ. ಆಗಲಿ ತಾಯಿ, ನನ್ನ ವಿಶ್ವರೂಪವನ್ನು ಧಾರಣ ಮಾಡು. ರಾಮ 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 ಸೀತಾ, ರಾಮ 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 ಸೀತಾ. ಆಂಜನೇಯ, ಆಂಜನೇಯ, ಶಾಂತನಾಗು ಆಂಜನೇಯ, ಶಾಂತನಾಗು. ಈ ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆನು. ಶಾಂತನಾಗು ಮಾರುತಿ, ಶಾಂತನಾಗು. ಹೆದರಬೇಡ ತಾಯಿ, ನಿಮ್ಮ ಸೇವಕನು ನಿಮ್ಮ ಕಣ್ಮುಂದೆ ಇರುವನು. ಕಣ್ತೆರೆದು ನೋಡು ತಾಯಿ. ಹಾಗಾದರೆ ಒಂದು ಬಾರಿ ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನು, ಈ ವಿದ್ಯೆಗಳು, ಈ ಘನತರಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ ಮಾರ? ಅಮ್ಮ, ಈ ನಮುಕ ಸುರರಲಿ ಇನಯದಿ ಘನತರ ವಿದ್ಯೆಗಳನ್ನೆಲ್ಲ ಸಾಮಾನ್ಯನೆಂದು ಭಾವಿಸಬೇಡ. ಅಣುಸ್ವರೂಪಿಯು ಮಹಾನ್ ವಿಶ್ವರೂಪವನ್ನು ತಾಳಬಲ್ಲನು ತಾಯಿ. ಭಾರತ, ಹಾಗಾದರೆ ನನ್ನ ಸ್ವಾಮಿಯ ಗುಣಗಾಂಭೀರ್ಯವನ್ನು, ರೂಪ ಲಾವಣ್ಯಗಳನ್ನು, ಶುಭ ಲಕ್ಷಣಗಳನ್ನು ಒಂದು ಬಾರಿ ವರ್ಣಿಸಬಲ್ಲೆಯ? ಅಮ್ಮ, ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು, ಗುಣಗಾಂಭೀರ್ಯಗಳನ್ನು ವರ್ಣಿಸಿ ಹೇಳಲು ಸಹಸ್ರ ನಾಲಿಗೆಗಳುಳ್ಳ ಆದಿಶೇಷನಿಗೆ ಅಸಾಧ್ಯವೆಂದ ಮೇಲೆ ಕೇವಲ ಮರ್ಕಟನಾದ ನನ್ನನ್ನು ವರ್ಣಿಸೆಂದು ಹೇಳಿದ ಮೇಲೆ ನಾನೇನೆಂದು ವರ್ಣಿಸಲಿ ತಾಯಿ?
ಆದರೂ ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವನಮ್ಮ, ಅನ್ಯತಾ ಭಾವಿಸಬಾರದು. ಹಾಗೆ ಆಗಲಿ. ಶ್ರೀರಾಮನ ಶುಭ ಲಕ್ಷಣಗಳ
ಶ್ರೀರಾಮಚಂದ್ರ ಪ್ರಭುವು ನೀವು ಜಲಕ್ರೀಡೆ ಆಡುತ್ತಿದ್ದ ಸಂದರ್ಭದಲ್ಲಿ ನೀರನ್ನು ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ ಸತ್ಯವೇ ತಾಯಿ? ಸತ್ಯ ಮಾರುತಿ. ವಾಮಾಂಗಿಲಿಯಲ್ಲಿ ವಸುದಳವೆಂಬ ಚಿಹ್ನೆ ಇರುವುದಂತೆ ಯಥಾರ್ಥವೇನಮ್ಮ? ಯಥಾರ್ಥ ಹನುಮ. ಮುಂಗೈಯ ಮೇಲೆ ಮತ್ಸ್ಯಲಾಂಛನವ ಚಿಹ್ನೆ ಇರುವುದಂತೆ ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ, ಕಾಕಾಸ ವೃತ್ತಾಂತ ಮಾರುತಿ. ಅತಿ ಗೋಪ್ಯವಾಗಿ ತಿಳಿಸಬೇಕೆಂದು ನನ್ನೊಡೆಯನು ಹೇಳಿ ಕಳಿಸಿರುವನಮ್ಮ. ಹೀಗಲಾದರೂ ನನ್ನನ್ನು ನಂಬು ತಾಯಿ. ಮಾರುತಿ, ನೀನು ಹೇಳುತ್ತಿರುವುದೆಲ್ಲವೂ ಸತ್ಯ. ಆದರೆ ಈ ರಾಕ್ಷಸರ ಮಧ್ಯದಲ್ಲಿದ್ದು ದಿನಕ್ಕೊಂದೊಂದು ನಾನಾ ವಿಚಿತ್ರಗಳನ್ನು ನೋಡುತ್ತಿರುವ ನನಗೆ ನಿನ್ನ ಮಾತಿನಲ್ಲಿ ನಂಬಿಕೆ ಸಾಲದಾಗಿರುವುದು. ಹೌದು ತಾಯಿ, ಸದಾ ರಾಕ್ಷಸರ ಮಧ್ಯೆಯಲ್ಲಿರುವ ನೀವು ಹಗ್ಗವನ್ನು ಕಂಡರೂ ಆವೆಂದು ಭ್ರಮಿಸುವುದು ಸತ್ಯವೇ ತಾಯಿ. ಏನು ಮಾಡಲಿ? ಕಟ್ಟ ಕಡೆಯದಾಗಿ ರಾಮಾಂಗಳಿಕೆಯನ್ನು ಸಮರ್ಪಿಸಿಬಿಡುವೆನು. ಅಮ್ಮ, ರಾಮಚಂದ್ರನ ಗಣಗುಡ್ರಿಕೆ ಇದನ್ನು ನೋಡಿದರೆ ನನ್ನ ಸ್ವಾಮಿಯನ್ನೇ ಪ್ರತ್ಯಕ್ಷವಾಗಿ ನೋಡಿದಷ್ಟು ಸಂತೋಷವಾಯಿತು. ಹೇ ರಾಕ್ಷಸರ ಬಂಧನದಿಂದ ಎಂದಿಗೆ ನನ್ನನ್ನು ಬಿಡಿಸಿಕೊಂಡು ಹೋಗುವರು ಕಾಣೆನಲ್ಲ. ಬೆದರಬೇಡ ತಾಯಿ. ಇನ್ನೊಂದು ಮಾಸದ ಅವಧಿಯೊಳಗಾಗಿ ಶ್ರೀರಾಮಚಂದ್ರನ ಕೋದಂಡದ ಝೇಂಕಾರವು ಲಂಕಾಪಟ್ಟಣದ ಕೋಟೆಯ ಬಾಗಿಲಲ್ಲಿ ಕೇಳುವುದನ್ನು ನೀನೇ ನೋಡುವೆಂತೆ ತಾಯಿ. ಸುಗ್ರೀವ ರಾಜನಾದಿಯಾಗಿ ಸಮಸ್ತ ಕಪಿಸೈನ್ಯವು ನಿಮ್ಮ ಸಹಾಯಕ್ಕಾಗಿ ನಿಲ್ಲುವುದು ತಾಯಿ. ತಾವಿನ್ನು ತವರಿಗೆ ಮನೆಗೆ ಬಂದ ಹಿರಿಯ ಮಗಳಂತೆ ಆಯಾಗಿರಬಹುದಮ್ಮ. ಅಮ್ಮ, ಶ್ರೀರಾಮಚಂದ್ರನಿಂದ ತಂದಿದ್ದ ಹಂಗುಳಿಕೆಯನ್ನು ತಮಗೆ ಸಮರ್ಪಿಸಿದ್ದಾಯಿತು. ತಮ್ಮನ್ನು ಕಂಡ ಕುರುಹಿಗಾಗಿ ಯಾವುದಾದರೂ ಒಂದು ಅಭಿಜ್ಞಾ ವಸ್ತುವನ್ನು ಕೊಟ್ಟರೆ ತೆಗೆದುಕೊಂಡು ಹೋಗಿ ನನ್ನೊಡೆಯ ಶ್ರೀರಾಮಚಂದ್ರನಿಗೆ ಅರ್ಪಿಸುವೆನು ತಾಯಿ. ಓ, ಮರೆತಿದ್ದೆನು ಮಾರುತಿ. ತೆಗೆದುಕೊ. ಈ ಚೂಡಾರತ್ನವನ್ನು ತೆಗೆದುಕೊಂಡು ಹೋಗಿ ನನ್ನ ಸ್ವಾಮಿಗೆ ಅರ್ಪಿಸಿಬಿಡು. ಹನುಮ, ಮುದ್ರಿಕೆಯನ್ನು ತಂದುಕೊಟ್ಟ ಮಹದೋಪಕಾರ ಮಾಡಿದೆ. ಇದಕ್ಕೆ ಪ್ರತ್ಯುಪಕಾರವಾಗಿ ನಾನೇನು ಮಾಡಲಿ? ಅಮ್ಮ, ಸಮಸ್ತ ಪಾಪ ನಿವಾರಕವಾದ ತಮ್ಮ ವರದ ಹಸ್ತದಿಂದ ನನ್ನನ್ನು ಒಂದಾವರ್ತಿ ಆಶೀರ್ವದಿಸಿದರೆ ಅಷ್ಟೇ ಸಾಕು ತಾಯಿ. ಹೀಗೆ ಬಾ. ಶ್ರೇಯೋವಾಂತು ಬಾಳೈ ವಾಯು ನಂದನ, ಶ್ರೇಯೋವಾಂತು ಬಾಳೈ ವಾಯು ನಂದನ, ಪ್ರಿಯ ರಾಮ ಭಕ್ತ ಪ್ರಿಯನಾಗೋ, ಪ್ರಿಯ ರಾಮ ಭಕ್ತ ಪ್ರಿಯನಾಗೋ, ಪ್ರಿಯ
ಶ್ರೀರಾಮಚಂದ್ರ ತಂದಿದ್ದ ಅಂಗುಳಿಕೆಯನ್ನು ತಮಗೆ ಸಮರ್ಪಿಸಿದ್ದಾಯಿತು. ತಮ್ಮಿಂದ ಅಭಿಜ್ಞಾವಸ್ತುವನ್ನು ಪಡೆದಿದ್ದಾಯಿತು. ಅಮ್ಮ, ನಿಮ್ಮ ದರ್ಶನ ಭಾಗ್ಯವು ಆಗುವವರೆಗೂ ನಾನು ಫಲ ಆಹಾರಾದಿಗಳನ್ನು ಸ್ವೀಕರಿಸುವುದೆಂದು ಪ್ರತಿಜ್ಞೆ ಮಾಡಿದ್ದೀನಿ. ಇಂದಿಗೆ ನನ್ನ ಪ್ರತಿಜ್ಞೆಯು ಪೂರ್ತಿಯಾಯಿತು. ಆದ್ದರಿಂದ ಹಸಿವಾದರೂ ಬಹಳವಾಗಿ ಬಾಧಿಸುತ್ತಿರುವುದು. ಇಲ್ಲಿ ಕೆಲವು ಹಣ್ಣುಗಳನ್ನು ತಿನ್ನಲು ತಮ್ಮ ಅಪ್ಪಣೆಯಾಗಬೇಕು ತಾಯಿ. ಇಲ್ಲೆಲ್ಲವೂ ರಾಕ್ಷಸರ ಮಾಯೆ, ಜಾಗ್ರತೆ. ಆಗಲಿ ತಾಯಿ. ಅಮ್ಮ, ಮತ್ತೊಂದು ವಿಜ್ಞಾಪನೆ. ಏನದು? ಕಪಿಗಳು ಪುಂಜಿಸುವುದನ್ನ ತಾವು ನೋಡಬಾರದು. ತಾವು ಆ ಪಾರ್ಶ್ವಕ್ಕೆ ದಯಮಾಡಿಸಿದರೆ ಪುನಃ ತಮ್ಮ ಆಶೀರ್ವಾದವನ್ನು ಪಡೆದು ಹೊರಡುತ್ತೇನೆ ತಾಯಿ. ಹಾಗೆ ಮಾತೆಯವರ ದರ್ಶನವನ್ನು ಪಡೆದದ್ದಾಯಿತು. ನಾನು ಹೀಗೆ ಹಿಂತಿರುಗಿ ಹೋಗುವುದು ಯಾವ ಧರ್ಮ? ನಾನು ಇಲ್ಲಿನ ಅಶೋಕರನ್ನು ಹಾಳು ಮಾಡಿದರೆ ತನ್ನ ಕಾವಲುಗಾರರು ತಮ್ಮ ದಣಿಯ ಬಳಿಗೆ ಕರೆದುಕೊಂಡು ಹೋಗುವರು. ಆಗ ನಾನು ಆ ದುರುಳನಾದ ರಾವಣನಿಗೆ ಕೆಲವು ಹಿತೋಕ್ತಿಗಳನ್ನು ಹೇಳಿ ಆನಂತರ ರಾಮ ಸನ್ನಿಧಿಗೆ ಹೋಗುವೆನು. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಭೂಮಿ ಜಾತೆ ಮಾಮೆ ಲಕ್ಷ್ಮಣ, ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಮಾರುತಿಯು ಇನ್ನೂ ಬರಲೇ ಇಲ್ಲವಲ್ಲ? ಅದು ಅಣ್ಣ, ಮಾರುತಿಯರು ರಾಮ ಸೀತಾ ರಾಮ 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 ಸೀತಾ ರಾಮ 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 ಸೀತಾ. ರಾಮಚಂದ್ರ ಪ್ರಭುವು ನಮಸ್ಕರಿಸುವೆನು. ಆಂಜನೇಯ, ನಿನಗೆ ಮಂಗಳವಾಗಲಿ. ಪ್ರಭು, ಮಾತೆಯವರನ್ನು ಕಂಡು ಅವರನ್ನು ಕಂಡ ಕುರುಹಿಗಾಗಿ ಈ ಚೂಡಾರತ್ವವನ್ನು ತಂದಿರನ್ನು ಸ್ವೀಕರಿಸುತ್ತೇವ. ಹನುಮಂತ, ನನಗೋಸ್ಕರವಾಗಿ ಶತಯೋಜನ ವಿಸ್ತೀರ್ಣವನ್ನು ಸರದಿಯನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸಿದ ನಿನಗೆ ನಾನೇನು ಪ್ರತ್ಯುಪಕಾರವನ್ನು ಮಾಡಲಿ? ದೇವ, ಜನ್ಮ ಜನ್ಮಾಂತರದಲ್ಲೂ ತಮ್ಮ ದಾಸಾನುದಾಸನಾಗಿರುವಂತೆ ನನ್ನನ್ನು ಅನುಗ್ರಹಿಸು ದೇವ. ಹನುಮ
ಮಾರುತಿ, ಮಾರುತಿ, ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿದೆಯಾ? ತಿಳಿಸಿದ್ದೇನೆ ಪ್ರಭು. ಪಂಚವಟಿಯಲ್ಲಿ ಅಂದು ನಾನು ಆಡಿದ ಅವತ್ತು ಶಬ್ದಗಳಿಂದ ನನಗೆ ಈ ವ್ಯವಸ್ಥೆ ಉಂಟಾಯಿತು ಎಂದು ಮಾತೆಯವರು ಪರಿಪರಿಯಾಗಿ ನೊಂದರು ಸ್ವಾಮಿ. ಪ್ರಭು, ವಿಭೀಷಣ ರಾಜನು ಇತ್ತಲೇ ಬರುತ್ತಿರುವನು. ಶ್ರೀರಾಮನೇ ಶರಣಾಗತ ಪಾಲನ, ಬಂದೆ ಶ್ರೀರಾಮನೇ ಶರಣಾಗತ ಪಾಲನ, ಕರುಣಾಕರ ಅವತಾರನ, ಕರುಣಾಕರ ಅವತಾರನ, ಕಾಡುತ್ತಾ ಕಾಡು ನಿನ ಭಕ್ತನ, ತಂದೆ ಶ್ರೀರಾಮನೇ ಶರಣಾಗತ ಪಾಲನ. ಜೀವಕೋಟಿಗಳ ಯಾತ್ರೆಯೊಳು ಭಾವ ಪ್ರವಾಹದ ಮಧ್ಯದಳು, ಜೀವಕೋಟಿಗಳ ಯಾತ್ರೆಯೊಳು ಭಾವ ಪ್ರವಾಹದ ಮಧ್ಯದಳು, ತಾವು ನೋವು ಸಂಕೋಲೆ ನಡುವೆ, ತಾವು ನೋವು ಸಂಕೋಲೆ ನಡುವೆ, ದೇವ ದೇವನಿಂದ ನಂಬಿ ಬಂದೆ ಆ ತಂದೆ ಶ್ರೀರಾಮನೇ ಶರಣಾಗತ ಪಾಲನ, ಅವತಾರನ, ಕರುಣಾಕರ ಅವತಾರನ, ಕರುಣಾಕರ, ಕಾಪಾಡು ಕಾಪಾಡು ನಿನ ಭಕ್ತನ, ಆ ತಂದೆ ಶ್ರೀರಾಮನೇ ಶರಣಾಗತ ಪಾಲನ. ಪ್ರಭು ರಾಮಚಂದ್ರ ನಮಸ್ಕರಿಸುವನು. ನಮ್ಮ ಲಂಕಾ ರಾಜ್ಯದಲ್ಲಿ ನಮ್ಮ ಅಗ್ರಜನ ದುರ್ನೀತಿ ತಾಳಲನ್ನೇ ನಿನ್ನಲ್ಲಿ ಶರಣಾಗಲು ಬಂದಿದ್ದೇನೆ, ಕೈ ಬಿಡಲೆ ಕಾಪಾಡು ತಂದೆ. ವಿಭೀಷಣ, ಚಿಂತಿಸಬೇಡ. ದುಷ್ಟರಾದ ನಿನ್ನ ಅಗ್ರಜನನ್ನು ಒದಿಸಿ ನಿನಗೆ ಲಂಕಾರಾಜ್ಯವನ್ನು ಪಟ್ಟಕಟ್ಟುತ್ತೇನೆ. ಯುದ್ಧದ ಸಮಯದಲ್ಲಿ ನನಗೆ ಸಹಾಯಕನಾಗಿರು. ಹಾಗೆ ಆಗಲಿ. ಪ್ರಭು, ಒಂದು ವೇಳೆ ರಾವಣನೇನಾದರೂ ಶರಣಾಗತನಾದರೆ ಅಯೋಧ್ಯೆಯನ್ನು ಬಿಟ್ಟುಕೊಡುತ್ತೇನೆ. ಇದಕ್ಕೆ ಬಂದು ಒಪ್ಪುವರೆ. ವೈಕುಂಠವನ್ನು ಬಿಟ್ಟುಕೊಡುತ್ತೇನೆ. ವೈಕುಂಠವು ಸಮುದ್ರ ರಾಜನದು ಪ್ರಭು. ಆತನು ಒಪ್ಪದಿದ್ದಲ್ಲಿ ಅಂತರ ಹೃದಯದಲ್ಲಿ ನಾನು ಪ್ರತಿಷ್ಠಾಪಿಸುವೆನು. ದೇವದೇವ, ಶರಣಾಗತ ವತ್ಸಲನೆಂಬ ತಮ್ಮ ಬಿರುದು ಒಪ್ಪತಕ್ಕ ಮಾತೇ ಸರಿ ಸ್ವಾಮಿ. ಜಗನ್ಮಾಸಿ ವಾಸ ಮಾಡುತ್ತಿರುವ ಸ್ಥಳವೇ ವಕ್ಷಸ್ಥಳ. ಆಕೆಯು ಒಪ್ಪದಿದ್ದರೆ ಅಂತಹ ಭಕ್ತರ ಹೃದಯದಲ್ಲಿ ನಾನೇ ನೆಲೆಸಿರುವೆನು. ಆಹಾ, ಶರಣಾಗತ ವತ್ಸಲನೆಂಬ ಬಿರುದು ತಮಗೆ ಒಪ್ಪತಕ್ಕ ಮಾತೇ ಸರಿ. ಮಾರುತಿ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟು ಅದರ ಸಹಾಯದಿಂದ ಆ ರಾವಣನನ್ನು ಸಂಹರಿಸೋಣ. ಹಾಗೆಯೇ ಆಗಲಿ ಪ್ರಭು. ಈತನ ಮನ್ನಣೆ. ಈ ದಿನ ಮಣ್ಣನೆ ಇದ್ದ ಬರ್ತೀನಿ. ಓ ರಾಮ, ಯುದ್ಧಕ್ಕೆ ಸಿದ್ಧನಾಗು. ರಾವಣ, ಈಗಲೂ ಕಾಲವು ಮಿಂಚಿಲ್ಲ. ನನ್ನ ಸೀತೆಯನ್ನು ತಂದೊಪ್ಪಿಸಿ ಶರಣಾಗತನಾಗು. ಈಗಲೂ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಏನು ಏಡಿಯಾದ ನಿನಗೆ ನಾನು ಶರಣಾಗತನಾಗಲೇ? ಇಲ್ಲ ಓ ರಾಮ, ಅದೆಂದಿಗೂ ಸಾಧ್ಯವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಮುದ್ರಚೇದ ಯೋಗವನ್ನು ನೀನು ತೋರಿಸು. ಮೃತ್ಯುಶರ ಅಸಂಭವವನ್ನು ನುಡಿಯುತ್ತಿರುವೆ ರಾಮ. ಸಕಲ ಅಸ್ತ್ರಗಳು ನನ್ನ ಶಸ್ತ್ರಾಗಾರದಲ್ಲಿ ಸುರಕ್ಷಿತವಾಗಿರುವವು. ನೀನು ಅಸಂಭವವನ್ನು ನುಡಿಯುತ್ತಿರುವೆ. ಮೃತ್ಯುಶರ ಮಾನವರ ಕೈಯಲ್ಲಿ. ಮಾನವರೆಂದು ಸಾಮಾನ್ಯರೆಂದು ಭಾವಿಸಿದೆಯಾ? ಪರಮೇಶ್ವರನ್ನು ಮೆಚ್ಚಿಸಿದ ಪಾಶುಪಶಾಸ್ತ್ರವನ್ನು ಬರೆದಿರುವುದುಂಟು. ಯುದ್ಧಕ್ಕೆ ಸಿದ್ಧನಾಗು. ಹಾ, ಸಿದ್ಧನಾಗು. ಇನ್ನು ನನ್ನ ಪ್ರತಿಭಟನೆ ನಿರರ್ಥಕ. ಬಾ ಜ್ಞಾನರೂಪಿ. ಮೃತ್ಯುಶರ ಜಗತ್ತಿನ ಅಂಧಕಾರವನ್ನು ಅರಿಸಿದಂತೆ ಹೃದಯದ ಅಂಧಕಾರವನ್ನು ಅರಿಸಿ ಮೋಕ್ಷವನ್ನು ಕರುಣಿಸು ಪ್ರಭು. ಹಾ ರಾಮಚಂದ್ರ, ವೀರ ಸ್ವರ್ಗವನ್ನು ಪಡೆ ವೀರವರ.
ಮಾರುತಿ, ಒಡೆಯ, ಇಲ್ಲಿಗೆ ನಮ್ಮ 14 ವರ್ಷದ ವನವಾಸವು ಮುಗಿದವು. ನಾವು ಈ ದಿನವೇ ಅಯೋಧ್ಯೆಗೆ ಹಿಂದಿರುಗಿರುವುದರಿಂದ ಹಿಂದಿರುಗಬೇಕು. ಈ ನಮ್ಮ ಬರುವಿಕೆಯ ವಿಚಾರವನ್ನು ಭರತ ಶತ್ರುಘ್ನರಿಗೆ ತಿಳಿಸು. ನಾವು ನಿನ್ನನ್ನೇ ಪಾಲಿಸುವೆವು. ಹಲೋ, ಶ್ರೀರಾಮಚಂದ್ರ ಪ್ರಭು ಕಿ, ಶ್ರೀರಾಮಚಂದ್ರ ಪ್ರಭು ಕಿ, ಲಕ್ಷ್ಮಣ ಸ್ವಾಮಿ ಕಿ, ಸೀತಾ ಮಾತಾ ಕಿ, ಹನುಮಾನ್ ಕಿ. ರಾಮ ಜಯ ತು ಶ್ರೀರಾಮ ಸುನಾಮ ಅಮರ ವಿನುತ ಪದ ಅಮಿತ ಫಲ. ರಾಮ ಜಯ ತು ಶ್ರೀರಾಮ ಸುನಾಮ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜಲ ರಾಮ ಪರಮ ಪುರುಷ ಪಾವನ ಶ್ರೀರ ರಾಮ ಜಯ ತು ಶ್ರೀರಾಮ ಸುರಾಮ ಅಮರ ವಿನುತ ಪದ ಅಮಿತ ಫಲ. ರಾಮ ಜಯ ತು ಶ್ರೀರಾಮ ಸುನಾಮ ನಾಮ ರಾಮಚಂದ್ರ ಮಾಸ್ಟರ್ಗೆ ಪವನ ಸುತ್ತಗೆ